ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ. ಭಾಳ ಜನ ವೇಟ್ ಲಾಸ್ ಮಾಡಕ ಏನೇನೋ ಟ್ರೈ ಮಾಡ್ತಿರ್ತಾರು. ಆದ್ರೆ ಸಡನ್ ಆಗಿ ವೇಟ್ ಲಾಸ್ ಮಾಡೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಬಹಳ ಬರ್ತಾವು. ಹಾಗಾಗಿ ನಮ್ಮ ಆಹಾರ ಪದ್ಧತಿ ಒಳಗ ಚೇಂಜಸ್ ಮಾಡ್ಕೊಳ್ಳೋದ್ರಿಂದನೂ ವೇಟ್ ಲಾಸ್ ಮಾಡಬಹುದು. ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರು ನೋಡತ್ತೀರಿ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ವೇಟ್ ಲಾಸ್ ಮಾಡಕ ನಾ ಇಲ್ಲೊಂದು ರೆಸಿಪಿ ಮಾಡತ್ತೀನಿ. ಅದೇನಂದ್ರೆ ಫರ್ಮೆಂಟೆಡ್ ರೈಸ್ ಅಂದ್ರೆ ಹುದುಗಿದ ಅನ್ನ. ಬರ್ರಿ ಅದನ್ನ ಹೆಂಗ್ ಮಾಡೋಣ ಅಂತ ಹೇಳಿ ನೋಡುನು. ರಾತ್ರಿ ಉಳಿದ ಅನ್ನನ ಕೈಯಿಂದ ಚಂದಂಗಿ ಕಲಿಸ್ಬೇಕು. ಅದ್ರಾಗ ಸ್ವಲ್ಪ ಗಂಟು ಉಳಿಬಾರ್ದು. ಆಮೇಲೆ ಅದ್ರೊಳಗೆ ನೀರು ಹಾಕಿ ಕಲಿಸ್ಬೇಕು. ಸ್ವಲ್ಪ ಅಳ್ಕ ಕಲಿಸ್ಬೇಕು, ಯಾಕಂದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಅನ್ನ ನೀರೆಲ್ಲ ಹೀರ್ಕೊಂಡ ಗಟ್ಟಿಯಾಗಿರ್ತೈತಿ. ಇಲ್ಲಿ ಅನ್ನ ರೇಷನ್ ಅಕ್ಕಿದಿದ್ರೆ ಬಹಳ ಚಲೋ ಆಗ್ತೈತಿ, ಯಾಕಂದ್ರೆ ರೇಷನ್ ಅಕ್ಕಿ ಒಳಗೆ ವಿಟಮಿನ್ ಬಿ ಹೆಚ್ಚಿನ ಪ್ರಮಾಣದಾಗ ಇರ್ತೈತಿ. ಹಾಗಾಗಿ ನಾನು ಇಲ್ಲಿ ರೇಷನ್ ಅಕ್ಕಿಯಿಂದ ಮಾಡಿದ ಅನ್ನನ ತಗೊಂಡೇನಿ. ಕಲಸೋದೆಲ್ಲ ಆದ್ಮೇಲೆ ಅದನ್ನ ರಾತ್ರಿ ಇಡೀ ಮುಚ್ಚಿಡ್ಬೇಕು. ಬೆಳಿಗ್ಗೆ ಅಷ್ಟರಲ್ಲಿ ಸ್ವಲ್ಪ ಗಟ್ಟಿ ಆಗಿರ್ತೈತಿ. ಈಗ ಒಗ್ಗರ್ನೆಗ ಏನೇನ್ ಬೇಕಂತ ಹೇಳಿ ನೋಡುನು ಬರ್ರಿ. ನಾ ಇಲ್ಲಿ ಒಗ್ಗರ್ನೆಗೆ ಸಾಸಿವೆ, ಜೀರಿಗೆ, ಅರಿಶಿನ, ಸೌತೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಗಜ್ರಿ, ಮಜ್ಜಿಗೆ, ಉಪ್ಪು, ಶೇಂಗಾ, ರಾತ್ರಿ ಇಡೀ ನೆನೆಸಿಟ್ಟು ಅನ್ನ ಇಷ್ಟು ತಗೊಂಡನಿ. ಇಲ್ಲಿ ತರಕಾರಿಗಳನ್ನೆಲ್ಲ ಸಣ್ಣಂಗಿ ಕಟ್ ಮಾಡ್ಕೋಬೇಕು. ನೀವು ಅನ್ನ ಎಷ್ಟು ಪ್ರಮಾಣ ತಗೊಂಡರಿ ಅನ್ನೋದ್ರ ಮೇಲೆ ತರಕಾರಿಗಳನ್ನ ಹೆಚ್ಚು ಕಡಿಮೆ ತಗೋಬಹುದು. ಕಡಾಂಗಿ ಬಿಸಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು, ಯಾಕಂದ್ರೆ ಇಲ್ಲಿ ಯಾವುದೇ ತರಕಾರಿಗಳನ್ನ ಹುರಿದಿರಂಗಿಲ್ಲ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಸಿಡಿಯಾಕ ಹಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು. ಆಮೇಲೆ ಸಣ್ಣಂಗಿ ಹೆಚ್ಚಿಟ್ಕೊಂಡಂತ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಹಿಂಗ್ ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೂಡ್ಲೇನ ಗ್ಯಾಸನ್ನ ಆಫ್ ಮಾಡಿಬಿಡ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಸನ್ನ ಚಾಲು ಇಡಬೇಡ್ರಿ. ಆಮೇಲೆ ಕಲಿಸಿಟ್ಟಂತ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆದಾಗ ಮಿಕ್ಸ್ ಮಾಡೋದು ಆದ್ಮೇಲೆ ಹೆಚ್ಚಿಟ್ಕೊಂಡಂತ ಸೌತೆಕಾಯಿ ಮತ್ತು ಗಜ್ರಿ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿ ಇವನ್ನೆಲ್ಲ ಹುರಿಬಾರ್ದು, ಹಸಿದ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡಿದ ಕೊತ್ತಂಬರಿನ ಹಾಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಆದ್ಮೇಲೆ 1 ಗ್ಲಾಸ್ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅನ್ನ ಜಾಸ್ತಿ ಇದ್ರೆ 2 ಗ್ಲಾಸ್ ತಗೋಬಹುದು, ಅಥವಾ ಕಡಿಮೆ ಇದ್ರೆ ಅರ್ಧ ಗ್ಲಾಸ್ ತಗೋಬಹುದು. ಇಲ್ಲಿ ಮಜ್ಜಿಗೆ ಬದಲಿ ನೀವು ಮೊಸರನ್ನ ಕೂಡ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕಬೇಕು. ಇಲ್ಲಿ ನಾ ರುಚಿಗೆ ಅಂತೇಳಿ ಶೇಂಗಾ ಹಾಕತ್ತೀನಿ. ನೀವು ಬೇರೆ ಡ್ರೈ ಫ್ರೂಟ್ಸು ಅಥವಾ ದ್ರಾಕ್ಷಿ, ದಾಳಿಂಬೆ ಥರದ ಹಣ್ಣುಗಳನ್ನ ಹಾಕ್ಬೋದು. ಈಗ ಫರ್ಮೆಂಟೆಡ್ ರೈಸ್ ರೆಡಿ ಆಗೈತಿ. ಇದನ್ನ ಬೆಳಿಗ್ಗೆ ಟೈಮ್ ಅವಾಗವಾಗ ಮಾಡಿ ತಿನ್ನೋದ್ರಿಂದ ದೇಹದೊಳಗಿನ ಹೆಚ್ಚಿನ ಕೊಬ್ಬನ್ನ ಕರಗಿಸ್ಬಹುದು. ಹಂಗ ಡೈಜೆಷನ್ ಚಲೋ ಆಗ್ತೈತಿ. ನೀವು ಟ್ರೈ ಮಾಡ್ರಿ, ಹೆಂಗ ಅನಿಸ್ತು ಅನ್ನೋದಾಗ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.